ಅಜ್ಜಿ ನೆಂಟರು ಬಂದ್ರು ಬಾಗ್ಲು ತೆಗಿ, ಅಜ್ಜಿ ನೆಂಟರು ಬಂದ್ರು ಬಾಗ್ಲು ತೆಗಿ ಅಂದ ಕೂಡ್ಲೆ ಬಹುತೇಕರಿಗೆ ತಮ್ಮ ಬಾಲ್ಯದ ನೆನಪಾಗುತ್ತೆ. ಹೀಗೆ ತಾವು ಕೂಡ ಅಜ್ಜಿ ನೆಂಟರು ಬಂದ್ರು ಬಾಗ್ಲು ತೆಗಿ ಅಂತ ಪುಟ್ಟ ಗುಳಿಯೊಂದರಿಂದ ಪುಟ್ಟ ಹುಳುವನ್ನು ಎಕ್ಕಿ ತೆಗೆದ ನೆನಪು ಮರುಕಳಿಸುತ್ತೆ. ಸರಿ, ಹಾಗಾದ್ರೆ ಈ ಪುಟ್ಟ ಹುಳು ಯಾವುದು? ಏಕೆ ಆ ಪುಟ್ಟ ಗುಳಿಲಿ ಇರುತ್ತೆ? ಅದು ಏನ್ ತಿನ್ನುತ್ತೆ? ದೊಡ್ಡದಾದ್ಮೇಲೆ ಹೇಗಿರುತ್ತೆ? ಎಲ್ಲಿಗೋಗುತ್ತೆ? ಯೋಚನೆ ಮಾಡೋರು ಕಡಿಮೆ. ಈ ರೀತಿಯಾಗಿ ಹಾಡು ಹೇಳ್ತಾ ನಮ್ ಶಾಲೆ ಮಕ್ಕಳು ಒಂದಿನ ಈ ಹುಳ ಹಿಡ್ಕೊಂಡ್ಬಂದು ನನಗ್ ತೋರಿಸಿದ್ರು. ಆಗ ನನ್ನ ಯೋಚನೆ ಈ ಹುಳುವಿನ ಕಡೆ ಹೋಯ್ತು. ಅದರಲ್ಲಿ ಇರುತ್ತೆ ಸರ್, ಹಿಂಗ್ ಮಾಡ್ಬೇಕು, ಅಲ್ಲಿ ಬರುತ್ತೆ ಹೊರಗಡೆ. ನಾನು ಕುತೂಹಲದಿಂದ ಅವರ ವರ್ಣನೆಗಳನ್ನೆಲ್ಲ ಕೇಳಿದೆ. ಇದಾದ ಮರುದಿನ ನಾನು ಕೀಟಗಳ ಬಗೆಗಿನ ಪುಸ್ತಕ ತಗೊಂಡೋಗಿ ಈ ಪುಟ್ಟ ಹುಳುವಿನ ಬಗ್ಗೆ ವಿವರಣೆ ನೀಡಿದೆ. ಇದು ಇರುವೆ ಸಿಂಹ, ಚಿಟ್ಟೆಗಳ ರೀತಿ ಬೆಳವಣಿಗೆ ಅಂತ ಹೊಂದಿರೋ ಕೀಟ. ಮೊದಲು ಮೊಟ್ಟೆ ಇರುತ್ತೆ, ಆಮೇಲೆ ನೀವು ನೋಡಿದ ಮರಿ ಅಂದ್ರೆ ಗ್ರಬ್ ಅಥವಾ ಲಾರ್ವಾ ಆಗುತ್ತೆ. ಆಮೇಲೆ ಕೋಶಾವಸ್ಥೆ ತಲುಪಿ ಅದರಿಂದ ಏರೋಪ್ಲೇನ್ ಚಿಟ್ಟೆ ರೀತಿಯ ದೊಡ್ಡ ಕೀಟ ಹೊರ ಬರುತ್ತೆ ಅಂತೆಲ್ಲ ಹೇಳಿದೆ. ಇದು ಮರಿ ಈ ತರ ಗೂಡು ಮಾಡ್ಕೊಂಡು ಇರ್ತವೆ ಪಕ್ಕ ನೋಡಿ. ದೊಡ್ಡದಾದ್ಮೇಲೆ ಈ ತರ ಆಗತ್ತೆ. ಏನ್ ಹೆಸರು ಇದ್ರದ್ದು? ಬರೀ ಹೆಸರು ತಿಳ್ಕೊಂಡ್ರೆ ಸಾಕ? ಈ ಪುಟ್ಟ ಹುಳು ದೊಡ್ಡದಾಗಿರೋದು ನೋಡೋದ್ ಬೇಡ್ವಾ? ಅದಕ್ಕಾಗಿ ಮಕ್ಕಳನ್ನೆಲ್ಲ ತೇಜಸ್ವಿ ಪ್ರತಿಷ್ಠಾನದ ಕೀಟ ಸಂಗ್ರಹಾಲಯಕ್ಕೆ ಕರ್ಕೊಂಡೋಗಿ ಮತ್ತೊಮ್ಮೆ ವಿವರಣೆ ನೀಡಿದೆ. ಅಷ್ಟೇ ಸಾಕ? ಈ ಅಚ್ಚರಿಗಳನ್ನೆಲ್ಲ ನೇರವಾಗಿ ನೋಡೋದ್ ಬೇಡ್ವಾ? ಮಣ್ಣುಗ್ತಾ ಇದೆ. ಅದು ಇರುವೆ ಇದೆಯಲ್ಲ, ಇರುವೆ ಅದಕ್ಕೆ ತಪ್ಸ್ಕೊಂಡು ಹೋಗಕ್ ಬಿಡಲ್ಲ, ಹಿಡ್ದೇ ಬಿಡ್ತು. ಇದನ್ನ ನೋಡಿ ನಿಮಗೂ ವಾವ್ ಅನ್ಸ್ತಾ ಇರ್ಬೋದು. ಮತ್ತೊಂದ್ಸಲ ನೋಡಿ, ಇರುವೆ ಸಿಂಹ ಎಷ್ಟ್ ಚೆನ್ನಾಗಿ ತನ್ನ ಡೆಡ್ಲಿ ಟ್ರ್ಯಾಪ್ ಅಥವಾ ಮರಣದ ಗುಂಡಿಯನ್ನ ಸಿದ್ಧಪಡಿಸಿರುತ್ತೆ. ಆ ಗುಂಡಿಯೊಳಗೆ ಹೋದ ಯಾವುದೇ ಕೀಟ ಅಥವಾ ಇರುವೆ ಮೇಲೆ ಬರೋ ಸಾಧ್ಯತೆನೇ ಇರೋಲ್ಲ. ಒಂದ್ ಕಡೆ ಮರಳು ಜಾರ್ತಾ ಇದ್ರೆ ಮತ್ತೊಂದ್ ಕಡೆ ಈ ಇರುವೆ ಸಿಂಹದ ಮರಿ ಮರಳನ್ನ ಅದ್ರ ಮೇಲೆ ಉಗ್ತಾ ಇರುತ್ತೆ. ಕೊನೆಗೂ ಕೀಟ ಅಥವಾ ಇರುವೆ ಸೇರೋದು ತಳವನ್ನೇ. ಕೂಡಲೇ ಇರುವೆ ಸಿಂಹದ ಮರಿ ತನ್ನ ಕೊಕ್ಕಿನ ಮೂಲಕ ವಿಷಯುಕ್ತ ದ್ರವವನ್ನ ಚುಚ್ಚಿ ಆ ಇರುವೆಯನ್ನ ನಿಷ್ಕ್ರಿಯಗೊಳಿಸುತ್ತೆ. ಮತ್ತೆ ಅದರಲ್ಲಿನ ಪೋಷಕಾಂಶಗಳನ್ನೆಲ್ಲ ಹೀರ್ಕೊಳ್ಳುತ್ತೆ. ಸರಿ, ಈ ಮ್ಯಾಜಿಕ್ ನೋಡಿದ ಮೇಲೆ ನಿಮಗೆ ಮತ್ತೊಂದು ಅನುಮಾನ ಬರುತ್ತೆ. ಈ ಪುಟ್ಟ ಹುಳು ದೊಡ್ಡದಾದ್ಮೇಲೆ ಹೇಗೆ ಬೇಟೆಯಾಡುತ್ತೆ ಅಂತ. ಅದಕ್ಕೆ ಆಂಟ್ಲೈ ಅನ್ನೋದು. ವಾವ್, ತಿಂತು ಮತ್ತೊಂದು ತಿಂತು. ಆಂಟ್ಲೈ ಅನ್ನೋದು ಇದಕ್ಕೆ ಹೀಗೆ ನಾವು ಇರುವೆ ಸಿಂಹದ ಗುಂಗಲ್ಲಿ ಇರೋವಾಗ್ಲೇ ಒಂದಿನ ಸಂಜೆ ತೇಜಸ್ವಿ ಪ್ರತಿಷ್ಠಾನದಲ್ಲಿ ಇರುವೆ ಸಿಂಹ ಎದುರಾಯ್ತು. ಅದು ತನ್ನನ್ನು ಯಾಕೆ ಇರುವೆ ಸಿಂಹ ಅಂತಾರೆ ಅಂತ ಗೊತ್ತಾಗ್ಲಿ ಅನ್ನೋ ತರದಲ್ಲಿ ಇರುವೆಗಳನ್ನ ಹಿಡಿದು ತಿಂತಾ ಇತ್ತು. ಜೊತೆಗೆ ತಾನು ನೋಡಿದ ಕೂಡಲೇ ಏರೋಪ್ಲೇನ್ ಚಿಟ್ಟೆ ತರ ಕಾಣ್ತೀನಿ ಅನ್ನೋದನ್ನ, ಅಲ್ಲದೆ ತಾನು ದುರ್ಬಲ ಹಾರಾಟಗಾರ ಅನ್ನೋದನ್ನ ಪ್ರದರ್ಶನ ಮಾಡ್ತಾ ಇತ್ತು. ಇನ್ನು ಈ ಇರುವೆ ಸಿಂಹದ ವಿವರ ಇಷ್ಟ ಆದ್ರೆ ಬೇರೆಯವರಿಗೂ ಶೇರ್ ಮಾಡಿ. ವಿಶೇಷವಾಗಿ
ಮಕ್ಕಳಿಗೆ ತೋರಿಸಿ. ಇದೇ ಬಗೆಯ ಜ್ಞಾನಾತ್ಮಕ ವಿಡಿಯೋಗಳಿಗಾಗಿ ಪೂರ್ಣೇಶ್ ಮತ್ತಾವರ ವೈಲ್ಡ್ ವಾಂಡರ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾ